ತುಂಬ ಇಷ್ಟಪಡುವಂಥ ವ್ಯಕ್ತಿ, ನಿಮ್ಮಿಂದ ತುಂಬ ದೂರ ಇರೋವಂಥ ವ್ಯಕ್ತಿ, ನಿಮ್ಮ ಜೊತೆ ನೋ ಕಾಂಟ್ಯಾಕ್ಟಲ್ಲಿ ಇರುವಂಥ ವ್ಯಕ್ತಿ ಈ ಪ್ರಸಕ್ತ ಕ್ಷಣದಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮನ್ನು ಏನಕ್ಕಾದರೂ ನಾನು ಬಿಟ್ಟು ಹೋದ್ನು, ಈ ಕ್ಷಣದಲ್ಲಿ ನಾನು ಅವ್ರ ಜೊತೆ ಇರಬೇಕಿತ್ತು, ಅವ್ರನ್ನ ಬಿಟ್ಟು ಎಲ್ಲೋ ನಾನು ಒಂದು ಕಡೆ ತಪ್ಪನ್ನು ಮಾಡಿದೆ, ನಾನು ನನ್ನ ಮನಸ್ಸಿನ ಮಾತನ್ನು ಕೇಳಲಿಲ್ಲ, ಮೂರನೇ ವ್ಯಕ್ತಿಗಳ ಮಾತನ್ನು ಕೇಳಿ ನಾನು ತುಂಬ ಇಷ್ಟಪಡುವಂತಹ ವ್ಯಕ್ತಿನ ದೂರ ಮಾಡಿಬಿಟ್ಟೆ. ಈಗ ಅವರಿಲ್ಲದೆ ನನಗೆ ಜೀವನನೇ ಲೈಕ್ ಬೋರ್ ಆಗಿಬಿಟ್ಟಿದೆ ಅಂತ ಅಂದ್ಕೊತಾ ಇದ್ದಾರೆ. ಆಮೇಲೆ ತಾವು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಕೊಳ್ತಾ ಇದ್ದಾರೆ. ಆದರೆ ಏನು ಮಾಡೋದು, ನೀವು ಅವರಿಂದ ದೂರ ಇದ್ದೀರಾ. ನೀವು ಅವರಿಂದ ದೂರ ಇರೋದ್ರಿಂದ ನೀವು ಯಾವಾಗ ಅವರನ್ನು ಮಾತಾಡಿಸ್ತೀರಾ, ಯಾವಾಗ ಮತ್ತೆ ನಿಮ್ಮ ಜೊತೆ ಮೊದಲಿನ ಥರ ನನ್ನ ಸ್ನೇಹ ಸಂಬಂಧ ಇರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚಿಂತೆ ಮಾಡ್ತಾ ಇದ್ದಾರೆ. ಬಟ್ ಅವರ ಈಗೋ ಎಲ್ಲೋ ಒಂಥರ ಅವರನ್ನು ಕಾಡ್ತಾ ಇದೆ. ಯಾಕೆ ಅಂದರೆ, ನಾನೇ ಹೋಗಿ ಯಾಕೆ ಅವರನ್ನು ಮೊದಲಿಗೆ ಮೀಟ್ ಮಾಡಬೇಕು, ನಾನೇ ಯಾಕೆ ಅವರನ್ನು ಮಾತಾಡಿಸ್ಬೇಕು, ಅವರೊಂದು ಸಲ ಮೀಟ್ ಮಾಡಲಿ ಅಂತ ಒಂದು ಬಾರಿ ಮನಸ್ಥಿತಿ ಹೇಳಿದ್ರೆ, ಮತ್ತೊಂದು ಬಾರಿ ತಪ್ಪೇನಿಲ್ಲ, ನಾನೇ ಮಾತಾಡ್ಸೋಣ, ಮುಂದಿನ ರೀತಿ ಎಲ್ಲನೂ ಕೂಡ ಸರಿಯಾಗಲಿ, ಮುಂಚೆ ಹೇಗಿದ್ದು ಹಾಗೆ ಇರೋಣ ಅನ್ನೋ ಮನಸ್ಥಿತಿ ಇನ್ನೊಂದು ಕಡೆ ಇದೆ. ಆದರೆ ಗೊಂದಲದಲ್ಲಿದ್ದಾರೆ ನೋಡಿ, ತುಂಬ ಗೊಂದಲದಲ್ಲಿದ್ದಾರೆ. ಏನು ಮಾಡಬೇಕು ಅನ್ನೋ ಒಂದು ಅಸಹಾಯಕತೆ ಅವರಲ್ಲಿ ಎದ್ದು ಕಾಣ್ತಾ ಇರೋದನ್ನು ನಾವು ಕಾಣ್ಬೋದಾಗಿದೆ. ನಿಮ್ಮ ಮನಸ್ಥಿತಿ ಹೇಗಿದೆ? ನಿಮಗೂ ಕೂಡ ಹೀಗೆ ಅನ್ನಿಸ್ತಿದೆಯಾ? ನಿಮ್ಮ ವ್ಯಕ್ತಿ ಈ ರೀತಿ ಅನ್ನಿಸೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ.